ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕಾ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Adhoni Mahavir Enclave, Raichur. Mahabaleshwara ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಗಸ್ಟ್ 28ರಿಂದ 3 ದಿನ ಪಾರಂಪರಿಕ ವೈದ್ಯರಿಗೆ ತರಬೇತಿ ಶಿಬಿರ ಆಯೋಜನೆ. ಸೆಪ್ಟೆಂಬರ್ 1ರಿಂದ 3 ದಿನ ತುಮಕೂರಿನಲ್ಲಿ 8ನೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನ ಅಯ್ಯಳಪ್ಪ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಸಣ ಕಾರ್ಮಿಕರ ನೇಮಕಕ್ಕೆ ಆಗ್ರಹಿಸಿ DC ಕಚೇರಿ ಮುಂದೆ ಕಾರ್ಮಿಕರ ಪ್ರತಿಭಟನೆ. ಲಿಂಗಾಯತ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ವಿರುದ್ಧ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಒತ್ತಾಯ. ಮಡಿವಾಳ ಮಾಚಿದೇವ ಸಮಾಜದಿಂದ ಧಾರ್ಮಿಕ ಚಿಂತನೆ ವಿಶೇಷ ಉಪನ್ಯಾಸ. ದೇವರ ಧ್ಯಾನದಿಂದ ಪಾವನರಾಗಲು ಸಾಧ್ಯ, ಶ್ರೀ ದತ್ತ ಮಹಾದೇವ ಗುರುಗಳು. ಮತ್ತು ಕೈಗಾರಿಕಾ ಪ್ರದೇಶಕ್ಕೆ ನೀರು ಒದಗಿಸಲು ರಾಜ್ಯ ಹೆದ್ದಾರಿ ಹತ್ತಿರದ ಮುಖ್ಯ ಪೈಪ್ಲೈನ್ಗೆ ಸಂಪರ್ಕ ಒದಗಿಸಲು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ್ ಸೂಚನೆ. ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಆಗಸ್ಟ್ 28ರಿಂದ 3 ದಿನಗಳವರೆಗೆ ಪಾರಂಪರಿಕ ವೈದ್ಯರಿಗೆ ನಾಡಿ ಶೋಧನಾ ಹಾಗೂ ದೇಹದ ಅಂಗರಚನೆ, ರೋಗದ ಕಾರಣ ಹಾಗೂ ಲಕ್ಷಣಗಳ ಕುರಿತು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದೆ ಎಂದು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಆನಂದ್ ಹೇರೂರ್ ಹೇಳಿದರು. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ಆಗಸ್ಟ್ 28ರಿಂದ 3 ದಿನಗಳವರೆಗೆ ಪಾರಂಪರಿಕ ವೈದ್ಯರಿಗೆ ನಾಡಿ ಶೋಧನಾ ಹಾಗೂ ದೇಹದ ಅಂಗರಚನೆ, ರೋಗದ ಕಾರಣ ಹಾಗೂ ಲಕ್ಷಣಗಳ ಕುರಿತು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದೆ ಎಂದು ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಆನಂದ್ ಹೇರೂರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮಸ್ಕಿ ತಾಲೂಕಿನ ಜಗದ್ಗುರು ಶ್ರೀ ಶಿವಶಕ್ತಿ ಪೀಠ ಸುಕ್ಷೇತ್ರ ಇಲ್ಕಲ್ ಮಠದಲ್ಲಿ ಶಿಬಿರವನ್ನು ಏರ್ಪಡಿಸಲಾಗಿದೆ. ಈ ಶಿಬಿರಕ್ಕೆ ಬರುವ ಪಾರಂಪರಿಕ ವೈದ್ಯರು ತರಬೇತಿಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಜಿಲ್ಲೆಯಲ್ಲಿ ಸಾಕಷ್ಟು ಜನ ಪಾರಂಪರಿಕ ವೈದ್ಯ ವೃತ್ತಿಯಲ್ಲಿ ತೊಡಗಿದ್ದು ಎಲೆಮರೆಯಂತೆ ತಮ್ಮ ವೃತ್ತಿಯಲ್ಲಿ ಇದ್ದಾರೆ. ಅಂತಹವರನ್ನು ಬೆಳಕಿಗೆ ತರುವ ನಿಟ್ಟಿನಲ್ಲಿ ಜೊತೆಗೆ ಮಾಹಿತಿ ಒದಗಿಸಿಕೊಡಲಾಗುತ್ತಿದೆ. ಪಾರಂಪರಿಕ ವೈದ್ಯರು ಹೊಸದಾಗಿ ಮಾಡುತ್ತಿರುವುದರಿಂದ ಮಾಹಿತಿ ಇರುವುದಿಲ್ಲ. ಅವರನ್ನು ಗುರುತಿಸುವ ಕೆಲಸ ಮಾಡಲಾಗುತ್ತದೆ. ಈ ರೀತಿ ಶಿಬಿರದಲ್ಲಿ ಭಾಗವಹಿಸಲು ಪಾರಂಪರಿಕ ವೈದ್ಯರು ಮತ್ತು ವೃತ್ತಿ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿಗಳ ಸದಸ್ಯರು, ಅಧ್ಯಕ್ಷರಿಂದ ದೃಢೀಕರಣ ಪತ್ರ ತೆಗೆದುಕೊಂಡು ಬರಬೇಕು ಹಾಗೂ ಅವರಿಗೆ ಶಿಬಿರದಲ್ಲಿ ವಸತಿ ಊಟದ ವ್ಯವಸ್ಥೆ ಒದಗಿಸಿಕೊಡಲಾಗುವುದು ಎಂದು ತಿಳಿಸಿದರು. ಪಾರಂಪರಿಕ ವೈದ್ಯರುಗಳಿಗೆ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ವತಿಯಿಂದ ನಮ್ಮ ರಾಯಚೂರು ಜಿಲ್ಲಾ ಪಾರಂಪರಿಕ ವೈದ್ಯರುಗಳಿಗೆ
3 ದಿನದ ತರಬೇತಿ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಈ ತರಬೇತಿಯಲ್ಲಿ ನಾಡಿ ಶೋಧನ ಹಾಗೂ ಮಾನವನ ಅಂಗರಚನೆ ಬಗ್ಗೆ ಮಾಹಿತಿ ಕೊಡಲು ಖ್ಯಾತ ಆಯುರ್ವೇದ ತಜ್ಞೆ ಡಾಕ್ಟರ್ ನಿರ್ಮಲಾ ಹಿನ್ನಾಳ್ ವಿಜಯಪುರ MD ಆಯುರ್ವೇದ ಇವರು ತರಬೇತಿ ನಡೆಸಿಕೊಡ್ತಿದ್ದಾರೆ. ಈ ಒಂದು ತರಬೇತಿಯನ್ನು ರಾಯಚೂರು ಜಿಲ್ಲೆಯ ಎಲ್ಲ ಪಾರಂಪರಿಕ ವೈದ್ಯರುಗಳು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ. ಮತ್ತು ಈ ಮುಂದಿನ ದಿನಮಾನದಲ್ಲಿ ನಮ್ಮ ಪಾರಂಪರಿಕ ವೈದ್ಯರುಗಳಿಗೆ ಈ ಒಂದು ವನಸ್ಪತಿಯಿಂದ ಹಾಗೂ ಈ ಲೇಹಗಳನ್ನು ತಯಾರು ಮಾಡುವಂಥ ಅನುಭವೀಯ ವೈದ್ಯರುಗಳಿಂದ ತರಬೇತಿ ಕೊಡಲಾಗುತ್ತದೆ. ಅದನ್ನು ನಮ್ಮ ವೈದ್ಯರುಗಳು ಸದುಪಯೋಗಪಡಿಸಿಕೊಂಡು ತಾವು ಪರಿಪೂರ್ಣ ವೈದ್ಯರಾಗಿ ಮುಂದುವರಿಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಂದು ವಿದ್ಯೆ ಇರುತ್ತದೆ, ಅದನ್ನು ಪರಿಪೂರ್ಣವಾಗಿ ಅವರಿಗೆ ಒಂದು ಮುಂದಿನ ಒಂದು ಹೋಗೋಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಡುವಂಥದ್ದು ಈ ನಮ್ಮ ರಾಯಚೂರು ಜಿಲ್ಲಾ ಒಂದು ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಪಾರಂಪರಿಕ ವೈದ್ಯರಿಗೆ ತಂದಿತ್ತು. 28, 29, 30 ಇದೇ ತಿಂಗಳು ಮಾಹಿತಿ ಹೋಗಿಲ್ಲ. ಆಲ್ಮೋಸ್ಟಲ್ಲೂ ನಾವು ನಮ್ಮ ಪ್ರಕಾರ ಏನು ಮಟ್ಟದಲ್ಲಿ ಎಲ್ಲ ನಮ್ಮ ತಾಲೂಕು ಜಿಲ್ಲಾ ಅಧ್ಯಕ್ಷರುಗಳಿಗೆ ಈ ಮಾಹಿತಿ ತಿಳಿಸುವಂತ ಮಾಡಿದ್ದೀವಿ. ಈಗ ತಾವು ಕೂಡ ನಮಗೆ ಸಹಕಾರ ಮಾಡಿ ಒಂದು ಹೆಚ್ಚಿನ ರೀತಿಯಲ್ಲಿ ಮಾಧ್ಯಮದ ಮುಖಾಂತರ ಒಂದು ಹಳ್ಳಿ ಮಟ್ಟದಲ್ಲಿ ಪ್ರಚಾರ ಆಗುತ್ತೆ. ನಾಡಿ ವೈದ್ಯರು ಅಂತ ಎಲ್ಲ ಭಾಗದ ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳಿದ್ದಾರೆ. ತಾಲೂಕು ಮಟ್ಟದಲ್ಲಿ ಒಂದು 20ರಿಂದ 25 ಜನ ವೈದ್ಯರುಗಳಿದ್ದಾರೆ. ಜಿಲ್ಲೆಗೆ ಒಂದು 50 ಜನ 60 ಜನ ವೈದ್ಯರಿದ್ದಾರೆ. ಆ ವೈದ್ಯರು 1-2 ರೋಗಗಳಿಗೆ ಮಾತ್ರ ಸೀಮಿತವಾಗಿ ಔಷಧಿಗಳನ್ನು ಕೊಡ್ತಾರೆ. ಆ ರೋಗಕ್ಕೆ ಔಷಧಿ ಕೊಡುವಲ್ಲಿ ಅವರು ನೈಪುಣ್ಯತೆ ಹೊಂದಿದ್ದಾರೆ. ಆ ರೋಗಗಳ ಬರೋಕ್ಕೆ ಕಾರಣ ಏನು, ರೋಗದ ಲಕ್ಷಣ ಏನು, ಕೆಲವೊಂದು ಕೊರತೆಗಳಿವೆ. ಮತ್ತು ಹೆಚ್ಚಿನ ಮಾಹಿತಿ ಅವ್ರಿಗಿಲ್ಲ. ದೇಹದ ಅಂಗರಚನೆ ಇರ್ಬೋದು, ಬೇರೆ ಬೇರೆ ಕಾರಣಗಳು ಗೊತ್ತಿಲ್ಲ. ಆ ವೈದ್ಯರನ್ನು ಪರಿಪೂರ್ಣ ವೈದ್ಯರನ್ನಾಗಿ ಮಾಡುವ ದೃಷ್ಟಿಯಿಂದಲೇ ಪಾರಂಪರಿಕ ವೈದ್ಯ ಪರಿಷತ್ತು ಅವರಿಗೆ ದೇಹದ ಅಂಗರಚನೆ ಮತ್ತು ನಾಡಿ ಪರೀಕ್ಷೆ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಕೊಡೋಣ ಅಂತ ಇವತ್ತು 3 ದಿನದ ತರಬೇತಿಯನ್ನು ನಾವು ಅಂದ್ಕೊಂಡಿದ್ದೀವಿ. ಜಿಲ್ಲೆಯಿಂದ ಒಂದು 60 ಜನ ಆಗ್ಬೋದು ಅಂತ ಅಂದ್ಕೊಂಡಿವ್ರಿ. ನಮಗೊಂದಿಷ್ಟು ಹೆಚ್ಚಿನ ಆಗ್ಬೋದು. ಈ ಬೇರೆ ಬೇರೆ ವೈದ್ಯರಿಗೆ ಕಾಂಟ್ಯಾಕ್ಟ್ ಇರೋದಿಲ್ಲ. ಒಳ್ಳೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ರಜಾಕ್ ಹುಸೇನ್, ಕುಮಾರಸ್ವಾಮಿ, ಶಿವಕುಮಾರ್, ಮುರುಗೇಶ್, ಸ್ವಾಮಿ ನಾಯಕ್, ರಾಜುದ್ದೀನ್ ಸೇರಿದಂತೆ ಅನೇಕರಿದ್ದರು. ಎಐಡಿಎಸ್ಒ 8ನೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನ ಸೆಪ್ಟೆಂಬರ್ 1ರಿಂದ 3 ದಿನಗಳವರೆಗೆ ತುಮಕೂರಿನ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಹಯ್ಯಾಳಪ್ಪ ಹೇಳಿದರು. ಎಐಡಿಎಸ್ಒ 8ನೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನ ಸೆಪ್ಟೆಂಬರ್ 1ರಿಂದ 3 ದಿನಗಳವರೆಗೆ ತುಮಕೂರಿನ ಸಿದ್ಧಾರ್ಥ್ ಮೆಡಿಕಲ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಡಿಎಸ್ಒ ಜಿಲ್ಲಾಧ್ಯಕ್ಷ ಅಯ್ಯಾಳಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಣದ ಗುರಿ ಮತ್ತು ಮಹತ್ವ ಕುರಿತು ಮಹಾನ್ ಸಂತರು, ಚಿಂತಕರ ಮಾತಿನಂತೆ ಜೀವನವನ್ನು ಕಟ್ಟಿಕೊಳ್ಳುವ, ಮನುಷ್ಯರನ್ನಾಗಿಸುವ, ಮೌಲ್ಯಗಳನ್ನು ಬೆಳೆಸುವ ಎಲ್ಲ ವಿಚಾರಗಳನ್ನು ಸಮೀಕರಿಸುವಂತಹ ಶಿಕ್ಷಣ ಬೇಕು. ಶಿಕ್ಷಣ ಕೇವಲ ಮಾಹಿತಿ ಮಾತ್ರವಲ್ಲದೆ ವೈಜ್ಞಾನಿಕ, ಪ್ರಜಾತಾಂತ್ರಿಕ ಹಾಗೂ ಧರ್ಮನಿರಪೇಕ್ಷ ಶಿಕ್ಷಣ ನಮ್ಮದಾಗಬೇಕು. ಆದರೆ ಇಂದು ಶಿಕ್ಷಣ ಪ್ರತಿಯೊಬ್ಬ ಮಗುವಿನ ಹಕ್ಕು ಎನ್ನುವುದು ಕೇವಲ ಮಾತಾಗಿ ಉಳಿದಿದೆ. ಪ್ರಸ್ತುತ ದಿನಮಾನಗಳಲ್ಲಿ ದೂರವಾಗುತ್ತಿದೆ. ಸರ್ಕಾರವು ನೀತಿ ನಿಯಮಗಳ ಮೂಲಕ ಶಿಕ್ಷಣವನ್ನು ಮತ್ತಷ್ಟು ಖಾಸಗೀಕರಣಗೊಳಿಸುತ್ತಿದೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಮತ್ತು ವಿದ್ಯಾರ್ಥಿ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ನಡೆಸುತ್ತಾ ಬಂದಿದೆ ಎಂದರು. ವಿದ್ಯಾರ್ಥಿಗಳ ರಾಜ್ಯ ಸಮ್ಮೇಳನವು ಚಳವಳಿಗಳನ್ನು ಮತ್ತಷ್ಟು ಬಲಗೊಳಿಸುವ ಗುರಿ ಹೊಂದಿದ್ದು, ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನದಲ್ಲಿ
ನವೋದಯ ಚಿಂತಕರ ಹಾಗೂ ಕ್ರಾಂತಿಕಾರಿ ಆಶಯವನ್ನು ಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಶೈಕ್ಷಣಿಕ ಸಮಸ್ಯೆಗಳ ವಿರುದ್ಧ ಹೋರಾಡಲು ಪಣ ತೊಟ್ಟಿದೆ ಎಂದು ತಿಳಿಸಿದರು. 3 ದಿನಗಳ ಸಮ್ಮೇಳನದಲ್ಲಿ ರಾಜ್ಯ ವಿವಿಧ ಜಿಲ್ಲೆಗಳಿಂದ 1500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಪ್ರಮುಖ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಂದರು. ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸಬೇಕು. ಪಠ್ಯಕ್ರಮದ ಮೂಲಕ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮನಿರಪೇಕ್ಷ ವಾತಾವರಣವನ್ನು ರಕ್ಷಿಸಬೇಕಾಗಿದೆ. ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಒದಗಿಸಿಕೊಡಬೇಕು. ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ ಸೌಲಭ್ಯ ಒದಗಿಸಿಕೊಡಬೇಕು. ಸ್ವಯಂ ಹಣಕಾಸು ಸಂಸ್ಥೆಗಳನ್ನು ನಿಲ್ಲಿಸಿ ತಾರತಮ್ಯವಿಲ್ಲದೆ ಎಲ್ಲ ಸರ್ಕಾರಿ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ಒದಗಿಸಿಕೊಡಬೇಕು. ಖಾಲಿ ಇರುವ ಶಿಕ್ಷಕರ ಹುದ್ದೆಗಳ ಭರ್ತಿ ಮಾಡಬೇಕು. ಅತಿಥಿ ಶಿಕ್ಷಕರ ಹಕ್ಕುಗಳನ್ನು ರಕ್ಷಣೆ ಮಾಡಬೇಕೆಂದು ಸೇರಿದಂತೆ ಇತರೆ ವಿಷಯಗಳ ಕುರಿತು ಚರ್ಚೆ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಸೆಪ್ಟೆಂಬರ್ 1-2-3 ನಮ್ಮ ವಿದ್ಯಾರ್ಥಿ ಸಂಘಟನೆಯಾದ AIDSO ಆಲ್ ಇಂಡಿಯಾ ಡೆಮೊಕ್ರೆಟಿಕ್ ಸ್ಟೂಡೆಂಟ್ ಆರ್ಗನೈಸೇಷನ್ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ನಡೀತಾ ಇದೆ. ಸಮ್ಮೇಳನ ನಡೀತಾ ಇರೋದು ತುಮಕೂರು ಜಿಲ್ಲೆಯಲ್ಲಿ ಏನೋ ಇದು ಕಾನ್ಫರೆನ್ಸ್ ನಡೀತಾ ಇದೆ. ಸ್ಟೇಟ್ ಲೆವೆಲ್ ಕಾನ್ಫರೆನ್ಸ್, ರಾಜ್ಯ ಮಟ್ಟದ ಸಮ್ಮೇಳನಗಳು. ಈ ಸಮ್ಮೇಳನದ ನಮ್ಮ ಹಲವಾರು ಬೇಡಿಕೆಗಳು ತಗೊಂಡು ವಿದ್ಯಾರ್ಥಿಗಳ ಬೇಡಿಕೆಗಳನ್ನು ತಗೊಂಡು ನಾವು ಈ ಸಮ್ಮೇಳನವನ್ನು ಮಾಡ್ತಾ ಇದ್ವಿ. ನಿಮಗೆ ಅಂದರೆ ಈ ಕಾನ್ಫರೆನ್ಸ್ ಉದ್ದೇಶ ಏನಂತಂದರೆ ದೇಶದಾದ್ಯಂತ ಇವತ್ತೇನು ಶೈಕ್ಷಣಿಕ ಸಮಸ್ಯೆಗಳಿದೆ, ಅದರ ಅಂಗವಾಗಿ ರಾಜ್ಯದಲ್ಲಿ ಕೂಡ ಹಲವಾರು ಶೈಕ್ಷಣಿಕ ಸಮಸ್ಯೆಗಳಿದ್ದಾವೆ. ಅದರ ವಿರುದ್ಧ ನಾವು ಒಂದು ಪ್ರಬಲ ಹೋರಾಟ ಕಟ್ಟಬೇಕಾದಂಥ ಒಂದು ಸಂದರ್ಭ ಇವತ್ತೈತೆ. ಅಲ್ಲಿ ನಾವು ಈ ಕಾನ್ಫರೆನ್ಸಲ್ಲಿ ನಾವು ಯಾವ ಥರದ ಹೋರಾಟ ತಗೋಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಬೇರೆ ಬೇರೆ ಡೆಲಿಗೇಷನ್ ಸೆಷನ್ ನಡೆಯುತ್ತೆ, ಒಂದು ಪ್ರತಿನಿಧಿ ಅಧಿವೇಶನಗಳು ನಡೆಯುತ್ತೆ. ಅದ್ರ ಜೊತೆಗೆ ನಮ್ಮ ಬೇರೆ ಬೇರೆ ಬಾಡಿ ಕೂಡ ಎಲೆಕ್ಟ್ ಆಗ್ತದೆ. ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ ಆಫ್ ಆಲ್ ಡಿಸ್ಟ್ರಿಕ್ಟ್, ಎಲ್ಲ ಡಿಸ್ಟ್ರಿಕ್ಟ್ಗಳಿಂದ ಸ್ಟೂಡೆಂಟ್ ರೆಪ್ರೆಸೆಂಟೇಷನ್ಸ್ಗಳು ಬಂದಿರ್ತಾರೆ. ಅಲ್ಲಿ ನಮ್ಮ AIDSO ಮೊದಲನೇದಾಗಿ ಏನು ಹೋದ ವರ್ಷ ಮೇ 1ರಿಂದ ಸೆಪ್ಟೆಂಬರ್ 28ವರೆಗೂ 36 ಲಕ್ಷ ಸೈಗಳನ್ನ ಸಂಗ್ರಹ ಮಾಡಿದ್ವಿ. ಟು ಸೇವ್ ಪಬ್ಲಿಕ್ ಎಜುಕೇಷನ್, ಗೌರ್ಮೆಂಟ್ ಸ್ಕೂಲು ಕಾಲೇಜುಗಳು ಉಳಿಸ್ಬೇಕಂತೇಳಿ ಅಲ್ಲಿ ಒಂದು ಈ ಟೀಚರ್ಸ್ಗಳು ಲೆಕ್ಚರ್ಸ್ಗಳು ಜನತೆಗಳಿಂದ ಮಾಧ್ಯಮ ಮಿತ್ರರಿಂದ ನಮಗೆ ಒಂದು ಅಭೂತಪೂರ್ವ ರೆಸ್ಪಾನ್ಸ್ ಸಿಕ್ಕಿದೆ. ಅಲ್ಲಿ ಏನು ನಾವು ಕರೆಕ್ಟು ನಾವು ಮಾತ್ರ ಮಾಡೋಕ್ಕೆ ಅಸಾಧ್ಯ ಇತ್ತು ಆ ಕೆಲಸ. ಅಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಎಲ್ಲ ಸ್ಟೂಡೆಂಟು ಪೇರೆಂಟ್ಸು ವರ್ಕರ್ಸು ಬಂದು ಇವತ್ತು ಏನು ಹೋದ ವರ್ಷ ನಾವು ಸಹಿ ಸಂಗ್ರಹ ಮಾಡಿದ್ವಿ. ಅದೇ ಹಿನ್ನೆಲೆಯಲ್ಲಿ ನಾವು ಹಲವಾರು ಶೈಕ್ಷಣಿಕ ಸಮಸ್ಯೆಗಳು ತಗೊಂಡು ಇವತ್ತು ಬಹಳಷ್ಟು ಸಮಸ್ಯೆಗಳಿದೆ. ಶೈಕ್ಷಣಿಕ ವಲಯದಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಇವತ್ತು ಟೀಚರ್ಸ್ ರೆಕ್ರೂಟ್ಮೆಂಟ್ಸ್ಗಳದ್ದಾಗಲಿ ಬಹಳಷ್ಟು ಸಮಸ್ಯೆಗಳಿದ್ದಾವೆ. ಇವತ್ತು ಫೀಸ್ಗಳು ಜಾಸ್ತಿ ಆಗ್ತದೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ಈಗ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ 2 ವರ್ಷದ ಹಿಂದೆ 25,000 ಫೀಸ್ ಇತ್ತು, ಈಗ 40,000 ಆಗಿದೆ. ಆಲ್ಮೋಸ್ಟ್ 12ರಿಂದ 13,000 ಫೀಸ್ ಜಾಸ್ತಿ ಆಗಿದೆ 2 ವರ್ಷದಲ್ಲಿ. ಅದು ಬರೀ ಗೌರ್ಮೆಂಟ್ ಕಾಲೇಜ್ಗಳು. ಪ್ರೈವೇಟಲ್ಲಿ ಅಂತೂ ಲಕ್ಷಾಂತರ ರೂಪಾಯಿ ಇವತ್ತು ಕೊಡಬೇಕು, ಅದು ಪರಿಸ್ಥಿತಿ. ಇನ್ನೊಂದು ಕಡೆ ಇವತ್ತು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಇದೆ. ರಾಯಚೂರು ತಗೊಂಡ್ರೆ ನಾವು ಗರ್ಲ್ಸ್ ಕಾಲೇಜ್, ಗೌರ್ಮೆಂಟ್ ಗರ್ಲ್ಸ್ ಕಾಲೇಜ್ ಕುಡಿಯೋ ನೀರು ವ್ಯವಸ್ಥೆ ಹಲವಾರು ಥರ ನಾವು ಪ್ರತಿಭಟನೆ ಬಾಯ್ಸ್ ಕಾಲೇಜು ಕೊಡೋಕ್ಕಾಗಿದೆ. ಈ ಥರ ಒಂದು ಈ ಶೈಕ್ಷಣಿಕ ಪ್ರಯೋಜನಷ್ಟೆಲ್ಲ ಈ ರಾಜ್ಯದಾದ್ಯಂತ ಹಲವಾರು ಸಮಸ್ಯೆಗಳು. ಮೊನ್ನೆ ಧಾರವಾಡದಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಮಗು ಚೆತ್ತು ಬಿಟ್ಬಿಟ್ಟು ಒಂದು ಮಗು ಸಿಕ್ಕಿರ್ತದೆ ಗೌರ್ಮೆಂಟ್ ಇದರಲ್ಲಿ. ಈ ಥರ ಒಂದು ಹಲವಾರು ಶೈಕ್ಷಣಿಕ ಸಮಸ್ಯೆಗಳಿದ್ದಾವೆ ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳು. ನಮ್ಮ ಫೋಕಸ್ ಏನಂತಂದರೆ ಮೇಜರ್ ಆಗಿ ಗೌರ್ಮೆಂಟ್ ಎಜುಕೇಷನ್ ಅಂದರೆ ಸಾರ್ವಜನಿಕ ಶಿಕ್ಷಣ ಏನಾಯಿತು, ಪಬ್ಲಿಕ್ ಎಜುಕೇಷನ್ ಏನಾಯ್ತು ಅದನ್ನ ಸ್ಟ್ರೆಂಥನ್ ಮಾಡ್ಬೇಕಂತೇಳಿ ಮೇಜರ್ ಆಗಿ. ಇನ್ನೊಂದು ಕಡೆ ಇವತ್ತು ಮಕ್ಕಳಲ್ಲಿ ಕಲ್ಚರಲ್ ಡಿಗ್ರೇಡೇಷನ್ ಜಾಸ್ತಿ ಆಗ್ತಾ ಇದೆ. ಸಾಂಸ್ಕೃತಿಕ ಅಧಪತನ, ಕ್ರೈಮ್ಸ್ಗಳು, ಹೆಣ್ಮಕ್ಳ ಮೇಲೆ ಕ್ರೈಮ್ಸ್ ಇದೆಲ್ಲ ಜಾಸ್ತಿ ಆಗೋ ಹಿನ್ನೆಲೆಯಲ್ಲಿ ನಾವು ಇವತ್ತು ಮಹಾನ್ ವ್ಯಕ್ತಿಗಳ ವಿಚಾರಗಳು ಬರಬೇಕು. ಭಗತ್ ಸಿಂಗ್, ನೇತಾಜಿ, ಸಾವಿತ್ರಿಬಾಯಿ ಫುಲೆ ಇಂಥ ಗ್ರೇಟ್ ವ್ಯಕ್ತಿಗಳ ಒಂದು ವಿಚಾರಗಳು ಬರಬೇಕಂತ ಹೇಳ್ಬಿಟ್ಟು ನಾವು ಈ ಒಂದು 75ನೇ ಸ್ವತಂತ್ರೋತ್ಸವ ಹಿನ್ನೆಲೆಯಲ್ಲಿ ನಾವು ಅಲ್ಲಿ ಕೂಡ ಮಹಾನ್ ವ್ಯಕ್ತಿಗಳ ಒಂದು ವ್ಯಾಲ್ಯೂಸ್ ಬರಬೇಕಂತ ಹೇಳಿ ಕೂಡ ಈ ಸಮ್ಮೇಳನದಲ್ಲಿ ಕಲ್ಚರಲ್ ಆಕ್ಟಿವಿಟೀಸ್ ಕೂಡ ನಡೀತಾ ಇದೆ. ಇಷ್ಟು ಆ್ಯಂಡ್ ಏನು ಇಡೀ ರಾಜ್ಯದಾದ್ಯಂತ ಭಾಳಷ್ಟು ಜನ, ಒಂದು 1500 ಜನ ಇದು ಯಾವುದು ಪ್ರತಿನಿಧಿ ಅಧಿವೇಶನದಲ್ಲಿ 1500ಕ್ಕೂ ಜಾಸ್ತಿ ಜನ ಭಾಗವಹಿಸ್ತಾರೆ. ಬಹಿರಂಗ ಅಧಿವೇಶನಕ್ಕೆ 10ರಿಂದ 12,000 ಜನ ಸ್ಟೂಡೆಂಟ್ಸ್ಗಳು ಭಾಗವಹಿಸ್ತಾರೆ.
ಇದರಲ್ಲಿ ನಾವು ಕಾರ್ಯಕ್ರಮನ ಮಾಡ್ತಿರೋದು. ಇದು ಬಂದ್ಬಿಟ್ಟು ಕ್ಲಾಸ್ ಹೌಸ್ ತುಮಕೂರಲ್ಲಿ ಬಹಿರಂಗ ಅಧಿವೇಶನ ಐತೆ. ಪ್ರತಿನಿಧಿ ಅಧಿವೇಶನ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಗ್ರೌಂಡ್ ಹತ್ರ ನಡೀತಾ ಇದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪೀರ್ ಸಾಬ್, ಅಮೋಘ್, ವೀರೇಶ್, ಬಸವರಾಜ್ ಸೇರಿದಂತೆ ಅನೇಕರಿದ್ದರು. ಪ್ರತಿ ಸಾರ್ವಜನಿಕ ಸ್ಮಶಾನಕ್ಕೆ ಮಸಣ ನಿರ್ವಾಹಕ ನೌಕರನಾಗಿ ನಗರಸಭೆ ಮತ್ತು ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯಿತಿಗಳಲ್ಲಿ ನೇಮಕ ಮಾಡಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿ ಸಾರ್ವಜನಿಕರ ಸ್ಮಶಾನಕ್ಕೆ ಮಸಣ ನಿರ್ವಾಹಕ ನೌಕರನಾಗಿ ನಗರಸಭೆ ಮತ್ತು ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ಗಳಲ್ಲಿ ನೇಮಕ ಮಾಡಿಕೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಸ್ಮಶಾನಗಳಲ್ಲಿ ಪಾರಂಪರಿಕವಾಗಿ ಕಾರ್ಯನಿರ್ವಹಿಸುವ ಮಸಣ ಕಾರ್ಮಿಕರ ಹಾಗೂ ಅವರ ಕುಟುಂಬಗಳ ಸದಸ್ಯರ ಗಣತಿ ಮಾಡಬೇಕು. ಪ್ರತಿ ಕುಣಿ ಅಗಿಯುವ ಮತ್ತು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗವೆಂದು ಪರಿಗಣಿಸಿ ಕುಣಿ ಅಗಿಯುವ ಮತ್ತು ಮುಚ್ಚುವ ಕಾರ್ಮಿಕರಿಗೆ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಕನಿಷ್ಠ 3,000 ರೂಪಾಯಿ ಕೂಲಿ ಒದಗಿಸುವಂತೆ ಕ್ರಮ ಕೈಗೊಳ್ಳಬೇಕು. 45 ವರ್ಷದ ಎಲ್ಲಾ ಸ್ಮಶಾನ ಕಾರ್ಮಿಕರಿಗೆ ಮಾಸಿಕ ಸಹಾಯಧನ ಅಥವಾ ಪಿಂಚಣಿಯಾಗಿ ಕನಿಷ್ಠ 3,000 ರೂಪಾಯಿ ಘೋಷಿಸಬೇಕೆಂದು ಒತ್ತಾಯಿಸಿದರು. ಬುರ್ದಿಪಾಡ, ಹೆಗ್ಗಸನಹಳ್ಳಿ ಗ್ರಾಮಗಳಿಗೆ ಸಾರ್ವಜನಿಕ ರುದ್ರಭೂಮಿ ಮಂಜೂರು ಮಾಡಬೇಕು. ನಾಗನದೊಡ್ಡಿ, ಕೋರ್ವಿಹಾಳ ಗ್ರಾಮಗಳಲ್ಲಿ ಸಾರ್ವಜನಿಕ ರುದ್ರಭೂಮಿಗಳನ್ನು ಕುಣಿ ಅಗೆಯಲು ಬಂಡೆ ಗರಗಸಗಳಿಂದ ಕೂಡಿದ್ದು ಅವುಗಳಿಗೆ ಸಮತಟ್ಟು ಮಾಡಬೇಕು. ಎಲ್ಲಾ ಮಸಣ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಡಿ ಕನಿಷ್ಠ 2-3 ದಿನಗಳ ಉದ್ಯೋಗ ನೀಡಬೇಕು. ಮಸಣ ಕಾರ್ಮಿಕರಿಗೆ 5 ಎಕರೆ ನೀರಾವರಿ ಜಮೀನು ಮಂಜೂರು ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಸತಿ ಶಾಲೆಗಳಲ್ಲಿ ಮತ್ತು ಉದ್ಯೋಗಕ್ಕಾಗಿ ಉದ್ಯೋಗ ಅವಕಾಶಗಳ ಮೀಸಲಾತಿಯಲ್ಲಿ ಆದ್ಯತೆ ನೀಡಬೇಕೆಂದು ಮನವಿ ಮಾಡಿದರು. ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಎಲ್ಲಾ ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಗಳ ನೌಕರರೆಂದು ನೇಮಕ ಮಾಡಲೇಬೇಕು. ಎಲ್ಲಾ ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಗಳ ನೌಕರರೆಂದು ನೇಮಕ ಮಾಡಲೇಬೇಕು. ಪ್ರತಿ 3,000 ರೂಪಾಯಿ ವೇತನ ಕೊಡಲೇಬೇಕು. ಮಸಣ ಕಾರ್ಮಿಕರ ಮಕ್ಕಳಿಗೆ ಉಚಿತ ಶಿಕ್ಷಣ ಕೊಡಲೇಬೇಕು. ಮಸಣ ಕಾರ್ಮಿಕರ ಕುಟುಂಬಗಳಿಗೆ ಭೂಮಿ ಇಲ್ಲದವರಿಗೆ ಭೂಮಿ ಕೊಡಲೇಬೇಕು. ಮಸಣ ಕಾರ್ಮಿಕರಲ್ಲಿ ಭೂಮಿ ಇಲ್ಲದವರಿಗೆ ಭೂಮಿ ಕೊಡಲೇಬೇಕು. ಮಸಣ ಕಾರ್ಮಿಕರ ಕುಟುಂಬಗಳ ಸರ್ವೆ ಗಣತಿಯನ್ನ ಮಾಡಲೇಬೇಕು. ಮಸಣ ಕಾರ್ಮಿಕರ ಕುಟುಂಬಗಳಿಗೆ ಮಾಸಿಕ 3,000 ರೂಪಾಯಿ ಪೆನ್ಷನ್ ವ್ಯವಸ್ಥೆ ಜಾರಿ ಆಗಲೇಬೇಕು. ಮಸಣ ಆಗಲೇಬೇಕು. ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಹೋರಾಟಕ್ಕೆ ಏಕೆ ಏನೇ ಬರಲಿ ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆಗಳ ನೌಕರರೆಂದು ನೇಮಕ ಮಾಡಲೇಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಕೆಜಿ ವೀರೇಶ್, ಕಾರ್ಮಿಕರಾದ ಚಂದ್ರರಾಮುಲು, ಶ್ರೀನಿವಾಸ್ ವಡ್ಡೆಪಲ್ಲಿ, ಬುಡದಿ ರಂಗಪ್ಪ, ನಾಗಪ್ಪ ಮಾಮಿದೊಡ್ಡಿ, ತಿಮ್ಮಪ್ಪ ಕೋರ್ವಿಹಾಳ್, ಕೆಪಿಆರ್ಎಸ್ ಅಧ್ಯಕ್ಷ ರಂಗನಗೌಡ ಕೊತ್ತದೊಡ್ಡಿ, ರಮೇಶ್ ಆಪಲ್ದಿನ್ನಿ ಸೇರಿದಂತೆ ಕಾರ್ಮಿಕರು ಭಾಗವಹಿಸಿದರು. ಈಗ ಜಾಹೀರಾತು. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ, ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ
ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Ghee, Sri Raghavendra Tupa, Sri Raghavendra Ghee. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಬಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದೂ ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ. Visit beside Ganj Kalyana Mandap, Ganj Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Visit SAK Convention Hall, ಶೇಖರ್ ನಗರ್, IB ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್,
ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಕುಂಬಾರ ಓಣಿಯಲ್ಲಿ ನಿರ್ಮಿಸಲಾದ ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು. ಇದು ನಗರದ ಹೃದಯ ಭಾಗದಲ್ಲಿ ಇದ್ದು ಮುಖ್ಯ ರಸ್ತೆಯಿಂದ ಕೇವಲ 150 ಮೀಟರ್ ಇದೆ. ಫ್ಲಾಟ್ಗಳ ಸರಿಯಾದ ವೀಕ್ಷಣೆಗಾಗಿ ಸೈಟ್ಗೆ ಭೇಟಿ ನೀಡಿ. ಸೌಲಭ್ಯಗಳು: 3 BHK ಫ್ಲಾಟ್ಗಳು, 2 BHK ಫ್ಲಾಟ್ಗಳು ಮತ್ತು 2 ಲಿಫ್ಟ್ಗಳು ಹೊಂದಿದ್ದು ಹಾಗೂ ಜನರೇಟರ್ ಬ್ಯಾಕಪ್ ಕೂಡ ಇದೆ. ಫೈರ್ ಸೇಫ್ಟಿ ಪೈಪ್ಲೈನ್ ಜೊತೆಗೆ 24 ಗಂಟೆ ನೀರಿನ ಸೌಲಭ್ಯವಿದ್ದು ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಸೂಕೋ ಬ್ಯಾಂಕ್ನಿಂದ ಸಾಲದ ಸೌಲಭ್ಯ ವ್ಯವಸ್ಥೆ ಇದೆ. ನೋಂದಣಿಗಾಗಿ ಹಿಂದೆ ಸಂಪರ್ಕಿಸಿ ಸಂತೋಷ್ ಜೈನ್ 9845151555. ಆಧೋನಿ ಮಹಾವೀರ್ ಎನ್ಕ್ಲೇವ್ ರಾಯಚೂರು, ಮಹಾಬಲೇಶ್ವರ ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಲಿಂಗಾಯತ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಜನಾಂಗದ ಬೇಡ ಜಂಗಮರ ಎಸ್ಸಿ ಜಾತಿ ಪ್ರಮಾಣ ಪತ್ರವನ್ನು ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಬರುವುದಿಲ್ಲವೆಂದು ಸ್ಪಷ್ಟವಾಗಿ ಆದೇಶವಿದ್ದರೂ ಲಿಂಗಾಯತ್ ಬೇಡ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಿದ ಗ್ರೇಡ್ 2 ತಹಸೀಲ್ದಾರ್ ಅನ್ವರ್ ಅವರ ವಿರುದ್ಧ ಕ್ರಮಕ್ಕೆ ಮನವಿ ಸಲ್ಲಿಸಿದರೂ ವಿಳಂಬ ನೀತಿ ಅನುಸರಿಸುತ್ತಿರುವ ಸಹಾಯಕ ಆಯುಕ್ತರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಲಿಂಗಾಯತ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಜನಾಂಗದ ಬೇಡ ಜಂಗಮರ ಎಸ್ಸಿ ಜಾತಿ ಪ್ರಮಾಣ ಪತ್ರವನ್ನು ಕುಲಶಾಸ್ತ್ರ ಅಧ್ಯಯನದ ಪ್ರಕಾರ ಬರುವುದಿಲ್ಲವೆಂದು ಸ್ಪಷ್ಟವಾಗಿ ಆದೇಶವಿದ್ದರೂ ಲಿಂಗಾಯತ ಬೇಡ ಜಂಗಮರಿಗೆ ಎಸ್ಸಿ ಪ್ರಮಾಣ ಪತ್ರ ನೀಡಿದ ಗ್ರೇಡ್ 2 ತಹಸೀಲ್ದಾರ್ ಅನ್ವರ್ ಅವರ ವಿರುದ್ಧ ಕ್ರಮಕ್ಕೆ ಮನವಿ ಸಲ್ಲಿಸಿದರೂ ವಿಳಂಬ ನೀತಿ ಅನುಸರಿಸುತ್ತಿರುವ ಸಹಾಯಕ ಆಯುಕ್ತರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿದರು. ಲಿಂಗಾಯತ ಬೇಡ ಜಂಗಮರು ಪರಿಶಿಷ್ಟ ಜಾತಿ ಬೇಡ ಜಂಗಮರ ಎಸ್ಸಿ ಜಾತಿ ಪ್ರಮಾಣ ಪತ್ರ ಪಡೆದುಕೊಳ್ಳಲು ಸುಮಾರು ವರ್ಷಗಳಿಂದ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಕುರಿತು ದೂರು ಸಲ್ಲಿಸಿ ರದ್ದುಪಡಿಸಲಾಗಿದೆ. ಆದರೂ ಸಹ ಗ್ರೇಡ್ 2 ತಹಸೀಲ್ದಾರ್ ಅನ್ವರ್ ಅವರು ಏಕಪಕ್ಷೀಯವಾಗಿ ಲಿಂಗಾಯತ ಬೇಡ ಜಂಗಮರಿಗೆ ಎಸ್ಸಿ ಜಾತಿ ಪ್ರಮಾಣ ಪತ್ರ ನೀಡಿದ್ದಾರೆ ಎಂದು ದೂರಿದರು. ಎಸ್ಸಿ ಜಾತಿ ಪ್ರಮಾಣ ಪತ್ರ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಸರ್ಕಾರ ಆದೇಶ ನೀಡಿದೆ. ಆದರೆ ಈ ಹಿಂದೆ ವಿಳಂಬ ಅನುಸರಿಸಿ ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ಅನ್ವರ್ ಹಾಗೂ ಹಂಪಣ್ಣ ಇವರು ನೀಡಿದ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸಬೇಕು. ಇವರ ಮೇಲೆ ದೌರ್ಜನ್ಯ ಕಾಯ್ದೆಯಡಿ ದೂರು ದಾಖಲಿಸಿ ಕ್ರಮ ವಹಿಸಬೇಕು ಎಂದು ಒತ್ತಾಯಿಸಿದರು. ಮಾನ್ಯರೇ, ಲಿಂಗಾಯತ ಬೇಡ ಜಂಗಮ ಪರಿಶಿಷ್ಟ ಜನಾಂಗದ ಬೇಡ ಜಂಗಮರ ಎಸ್ಸಿ ಪ್ರಮಾಣಪತ್ರ ಕುಲಶಾಸ್ತ್ರ ಅಧ್ಯಯನ ಪ್ರಕಾರ ಬರುವುದಿಲ್ಲವೆಂದು ಸ್ಪಷ್ಟವಾದ ಆದೇಶವಿದ್ದರು ಅಧಿಕಾರಿಗಳು ಲಿಂಗಾಯತ ಬೇಡ ಜಂಗಮರಿಗೆ ಎಸ್ಸಿ ಪ್ರಮಾಣಪತ್ರ ನೀಡಿದರು. ವಿಚಾರಣೆ ನಡೆಸದೆ ಗ್ರೇಡ್ 2 ತಹಸೀಲ್ದಾರ್ ಆದ ಅನ್ವರ್ ಇವರು ಪುನಃ ಲಿಂಗಾಯತ ಬೇಡ ಜಂಗಮರಿಗೆ ಎಸ್ಸಿ ಪ್ರಮಾಣಪತ್ರ ನೀಡಿದರು. ಕೂಡಲೇ ರದ್ದುಪಡಿಸಬೇಕು. ಇವರ ಮೇಲೆ ಪರಿಶಿಷ್ಟ ಜಾತಿ ಪಂಗಡ ಕಾಯ್ದೆ ಅನ್ವಯ ಕೇಸ್ ದಾಖಲಿಸಲು ಮತ್ತು ತಡೆಯಾಜ್ಞೆ ನೀಡಲು ಸಹಾಯಕ ಆಯುಕ್ತರು ರಾಯಚೂರಿವರೆಗೆ ಮೇಲ್ಮನವಿ ಸಲ್ಲಿಸಿದರೂ ಕ್ರಮ ಜರುಗಿಸದೆ ವಿಳಂಬ ನೀತಿ ಅನುಸರಿಸುತ್ತಿರುವ ಇವರುಗಳ ಮೇಲೆ ಕ್ರಮ ಜರುಗಿಸಲು ದಾಸಂಸ ಮನವಿ. ರಾಯಚೂರು ಜಿಲ್ಲೆಯಲ್ಲಿ ಲಿಂಗಾಯತ ಬೇಡ ಜಂಗಮ ಪರಿಶಿಷ್ಟ ಜಾತಿ ಬೇಡ ಜಂಗಮದ ಎಸ್ಸಿ ಪ್ರಮಾಣಪತ್ರ ತೆಗೆದುಕೊಳ್ಳಲು ಸುಮಾರು ದಿನಗಳಿಂದ
ಪ್ರಯತ್ನ ಮಾಡುತ್ತಿದ್ದಾರೆ. ಕೊಪ್ಪಳ ರಾಯಚೂರು ಜಿಲ್ಲೆ ಇರುವಾಗ ದೇವದುರ್ಗ ಎಸ್ ಸಿ ಕ್ಷೇತ್ರಕ್ಕೆ ಚಂದ್ರಶೇಖರಯ್ಯ ಸ್ವಾಮಿ, ಗಂಗಾವತಿಯ ಸಿದ್ದರಾಮೇಶ್ವರ ಸ್ವಾಮಿ, ಬೇಡ ಜಂಗಮರ ಎಸ್ ಸಿ ಪ್ರಮಾಣಪತ್ರ ತೆಗೆದುಕೊಂಡು ಚುನಾವಣೆ ಸ್ಪರ್ಧಿಸಿದಾಗ ಮುಂದಾದಾಗ ದಾಸಂಶ ಹೋರಾಟಗಳನ್ನು ಮಾಡಿ ಜಾತಿ ಪತ್ರಗಳನ್ನು ರದ್ದುಪಡಿಸಲಾಯಿತು. ನಂತರ ದಾಸಂಶ ರಾಜ್ಯವ್ಯಾಪ್ತಿ ಬೇಡ ಜಂಗಮರ ಯಾರೇ ಎಂಬ ವಿಚಾರ ಸಂಕಿರಣಗಳನ್ನು ಮಾಡಿ ಬೇಡ ಜಂಗಮರ ಯಾರೇ ಎಂಬ ಪುಸ್ತಕಗಳನ್ನು ತಂದು ಸರ್ಕಾರಕ್ಕೆ ಒಪ್ಪಿಸಲಾಯಿತು. ನಂತರ ಚಿಂತಕರು ಮತ್ತು ಬುದ್ಧಿಜೀವಿಗಳು ಸಹ ಪುಸ್ತಕಗಳು ತಂದರು. ಈಗ ತಾನೇ 2018 ಸಾಲಿನಲ್ಲಿ ರಾಯಚೂರಿನ ಹತ್ತಿರ ಲಿಂಗಾಯತ ಬೇಡ ಜಂಗಮರಿಗೆ ತಹಸೀಲ್ದಾರ್ ಹಂಪಣ್ಣ ಹಾಗೂ ವೇಣುಮದ ಪ್ರಮಾಣಪತ್ರಗಳನ್ನು ನೀಡಿದಾಗ ದಾಸಂಶ ಹೋರಾಟ ಮಾಡಿದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶಿಸಿ ಗಣಕಯಂತ್ರ ಅಳವಡಿಸಿ ನೀಡಿರುವ ಎಸ್ ಸಿ ಪ್ರಮಾಣಪತ್ರ ತಾತ್ಕಾಲಿಕ ನಿಲ್ಲಿಸಿ ವಿಚಾರಣೆ ನಡೆಸಿ ರದ್ದು ಮಾಡಲು ಹೇಳಿದಾಗ ಮಾನ್ಯ. ಈ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಚಿದಾನಂದ ಆರೋಲಿ, ಚನ್ನಬಸವ ಐಕ್ಲಾಸ್ಪುರ್, ಶರಣಪ್ಪ ದಿನ್ನಿ, ಲಕ್ಷ್ಮಣ್ ಕುರುಡಿ, ಪ್ರಕಾಶ್ ನರಸಿಂಹಲು, ಹನುಮಂತು ಸೇರಿದಂತೆ ಅನೇಕರಿದ್ದರು. ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಹಾಗೂ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಮಹಿಳಾ ಘಟಕದ ಸಹಯೋಗದಲ್ಲಿ ನಗರದ ಮಡಿವಾಳ ಸಮುದಾಯ ಭವನದಲ್ಲಿ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 11ರವರೆಗೆ ಶ್ರಾವಣ ಅಧಿಕ ಮಾಸದಲ್ಲಿ ಆಧ್ಯಾತ್ಮಿಕ ಚಿಂತನೆ ವಿಶೇಷ ಉಪನ್ಯಾಸ ಮಾಲಿಕೆಯನ್ನು ಆಯೋಜಿಸಲಾಗಿದೆ. ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಹಾಗೂ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಮಹಿಳಾ ಘಟಕದ ಸಹಯೋಗದಲ್ಲಿ ನಗರದ ಮಡಿವಾಳ ಸಮುದಾಯ ಭವನದಲ್ಲಿ ಆಗಸ್ಟ್ 21ರಿಂದ ಸೆಪ್ಟೆಂಬರ್ 11ರವರೆಗೆ ಶ್ರಾವಣ ಅಧಿಕ ಮಾಸದ ಆಧ್ಯಾತ್ಮಿಕ ಚಿಂತನೆ ವಿಶೇಷ ಉಪನ್ಯಾಸ ಮಾಲಿಕೆ ಆಯೋಜಿಸಲಾಗಿದೆ. ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಸಮಾಜದ ಜಿಲ್ಲಾಧ್ಯಕ್ಷರು ಹಾಗೂ ಮುಖಂಡರುಗಳು ಪೂಜೆ ಸಲ್ಲಿಸಿ ದೀಪ ಬೆಳಗಿಸುವ ಮೂಲಕ ಉಪನ್ಯಾಸಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಏಕ್ಲಾಸ್ಪುರ ಹಳ್ಳಿ ಬಂಡೆ ಸಂಸ್ಥಾನದ ಶ್ರೀ ದತ್ತ ಮಹಾದೇವ ಗುರುಗಳು ವಹಿಸಿದ್ದರು. ಮುಖ್ಯ ಆಧ್ಯಾತ್ಮಿಕ ಉಪನ್ಯಾಸಕರಾಗಿ ರಾಜು ಶರಣು ಮಾತನಾಡುತ್ತಾ, ಶ್ರೀಗಂಧದ ಮರ ಹೇಗೆ ತೆಗೆದಾಗ ಗಂಧ ಹೊರಬರುತ್ತದೆಯೋ ಅದೇ ರೀತಿ ಮನುಷ್ಯನ ಜನ್ಮವೂ ಸಹ ದೇವರ ಧ್ಯಾನ ಮಾಡಿದಾಗ ಪಾವನರಾಗಲು ಸಾಧ್ಯ ಎಂದರು. ಅತಿಥಿಯಾಗಿ ಭಾಗವಹಿಸಿದ ಸತ್ಯಾತ್ಮ ಶಿವಲಿಂಗೇಶ್ವರ ಮಠದ ಶ್ರೀ ನರಸಣ ತಾತ ಮಾತನಾಡಿ, ಮಡಿವಾಳ ಮಾಚಿದೇವರ ವಚನದ ತಾತ್ಪರ್ಯವನ್ನು ನೀಡಿದರು. ಇನ್ನೋರ್ವ ಅತಿಥಿಯಾದ ನಿವೃತ್ತ AIAS ದೇವೇಂದ್ರಪ್ಪ ಏಕ್ಲಾಸ್ಪುರ ಅವರು ಆಧ್ಯಾತ್ಮಿಕ ಚಿಂತನೆ ಕುರಿತು ಮಾತನಾಡಿದರು. ವೀರಭದ್ರಪ್ಪ ಹಿರೇದೊಡ್ಡಿ ಮಟ್ಮಾರಿ ಅವರು ಜೀವನದಲ್ಲಿ ಹೊಂದಾಣಿಕೆ ಕುರಿತು ಮಾತನಾಡಿದರು. ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಹನುಮಂತರಾಯ ರೆಡ್ಡಿ ಮಾತನಾಡಿದರು. ಶ್ರಾವಣ ಮಾಸದ ಅಂಗವಾಗಿ ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಹಾಗೂ ಮಹಿಳಾ ಘಟಕ ವತಿಯಿಂದ ಈ ಒಂದು ಆಧ್ಯಾತ್ಮಿಕ ಚಿಂತನಾ ಕಾರ್ಯಕ್ರಮವನ್ನು ನಮ್ಮ ಸಮುದಾಯ ಭವನದಲ್ಲಿ ಇವತ್ತು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮದಲ್ಲಿ ರಾಜು ಕಲಾವಿದರು ಮತ್ತು ನರಸಪ್ಪ ತಾತ ಗುರುಗಳು, ದೇವೇಂದ್ರ ಏಕ್ಲಾಸ್ಪುರ್ ಅವರು ಆಧ್ಯಾತ್ಮಿಕ ಚಿಂತಕರು ಮತ್ತು ವೀರಭದ್ರ ಮಠಮಾರಿ ಹಿರೇದೊಡ್ಡಿ ಅವರು ಎಲ್ಲ ಗುರುದತ್ತ ಮಹಾರಾಜರು ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಒಂದೇ ಉದ್ದೇಶ, ಈ ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠವಾದ ಮಾಸ. ಒಂದು ದೇವರ ಚಿಂತನೆ, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ ಆ ಒಂದು ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಮ್ಮ ಕುಟುಂಬ, ಸಮಾಜ, ದೇಶ ಒಂದು ಒಳ್ಳೆಯ ಸಂಸ್ಕಾರ, ಸೇವೆ, ಸಂಘಟನೆಯಲ್ಲಿ ಮುಂದುವರಿಯುತ್ತೆ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸರ್ವ ಜನಾಂಗದವರಿಗೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಲಿಕ್ಕೆ ಸ್ವಾಗತ ಮಾಡ್ತೀವಿ. ಮುಂದಿನ ಇನ್ನೂ 3 ವಾರಗಳಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಉಪಯೋಗವನ್ನು ತಗೊಂಡು ತಮ್ಮ ಜೀವನದಲ್ಲಿ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕು ಪ್ರತಿಯೊಬ್ಬರು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಆಹ್ವಾನಿಸುತ್ತಾ ನಾನು ಮಾತು. ತಮ್ಮ ಹೆಸರು ಸರ್? ತಮ್ಮ ಹೆಸರು? ನಾನು ಜಮ್ಮಣ್ಣ ಐಕ್ಲಾಸ್ಪುರ್, ಜಿಲ್ಲಾ ಮಡಿವಾಳ ಸಮಾಜದ ಅಧ್ಯಕ್ಷರು. ಗುರು ಮಡಿವಾಳ ಮಾಚಿದೇವಾಯ ಎಲ್ಲ ನಮ್ಮ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ, ವಿಷಯ ಏನೆಂದರೆ ಪ್ರತಿ ಸೋಮವಾರ ಸಮಯ ಸಾಯಂಕಾಲ 5ರಿಂದ 7 ಗಂಟೆಗೆ ಆಧ್ಯಾತ್ಮಿಕ ಪ್ರವಚನ ಹಮ್ಮಿಕೊಂಡಿದ್ದೇವೆ. ಎಲ್ಲ ಕುಲ ಬಾಂಧವರು ಕುಟುಂಬ ಸಮೇತ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸ್ಥಳ ಮಾವಿನಕೆರೆ ಕಾಸ್ಬಾವಿ ಹತ್ತಿರ. ಎಲ್ಲರೂ ತಮ್ಮ ತಮ್ಮ ಕುಟುಂಬ ಸಮೇತ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಜೈ ಮಡಿವಾಳ ಮಾಚಿದೇವಾಯ ನಮಃ. ಎಲ್ಲರಿಗೂ ನಮಸ್ಕಾರಗಳು.
ಈ ಸಂದರ್ಭದಲ್ಲಿ ಮಡಿವಾಳ ಮಾಚಿದೇವ ಸಮಾಜಕ್ಕೆ ದಾನ ನೀಡಿದ ದಾನಿಗಳಾದ ನರಸಪ್ಪ ದುರ್ಗಪ್ಪ ಕುಟುಂಬದವರು ಹಾಗೂ ಪ್ರವಚನಕಾರರಿಗೆ ಸನ್ಮಾನಿಸಲಾಯಿತು. ಜಿಲ್ಲಾ ಮಡಿವಾಳ ಮಾಚಿದೇವ ಸಮಾಜ ಜಿಲ್ಲಾಧ್ಯಕ್ಷ ಜಂಬಣ್ಣ ಐಕ್ಲಾಸ್ಪುರ್ ಸ್ವಾಗತಿಸಿ ವಂದಿಸಿದರು. ಶಿಕ್ಷಕ ಸಂತೋಷ್ ಕುಮಾರ್ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಡಿವಾಳ ಸಮಾಜದ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷರುಗಳು, ಹಿರಿಯ ಮುಖಂಡರುಗಳು, ಮಹಿಳಾ ಘಟಕ ಹಾಗೂ ಸದಸ್ಯರುಗಳು ಉಪಸ್ಥಿತರಿದ್ದರು. ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದ್ದು ನಗರಸಭೆ ಸೂಚಿಸಿದ ಪೈಪ್ಲೈನ್ಗೆ 15 ದಿನದೊಳಗಾಗಿ ಸಂಪರ್ಕ ಒದಗಿಸಿಕೊಡಬೇಕು ಎಂದು ಕೆಐಎಡಿಬಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಅವರು ಸೂಚನೆ ನೀಡಿದರು. ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನೀರಿನ ಸಮಸ್ಯೆ ಇದ್ದು ನಗರಸಭೆ ಸೂಚಿಸಿದ ಪೈಪ್ಲೈನ್ಗೆ 15 ದಿನದೊಳಗಾಗಿ ಸಂಪರ್ಕ ಒದಗಿಸಿಕೊಡಬೇಕು ಎಂದು ಕೆಐಎಡಿಬಿ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಸೂಚನೆ ನೀಡಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮತ್ತು ಕೆಐಎಡಿಬಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸೂಚನೆ ನೀಡಿದರು. ನಗರದ ಇಂಡಸ್ಟ್ರಿಯಲ್ ಏರಿಯಾದ ನೀರಿನ ಸಮಸ್ಯೆಯಿಂದ ಇಂಡಸ್ಟ್ರಿಗಳು ಸಮಸ್ಯೆ ಎದುರಿಸುತ್ತಿದ್ದು ತಾತ್ಕಾಲಿಕವಾಗಿ ಪೈಪ್ಲೈನ್ ಹಾಕಿಕೊಂಡು ನೀರು ಪಡೆಯುತ್ತಿದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈಗಾಗಲೇ ಪೈಪ್ಲೈನ್ ಇದೆ. ರಾಜ್ಯ ಹೆದ್ದಾರಿಯಿಂದ ಹಾದು ಹೋಗಿರುವ ಪೈಪ್ಲೈನ್ ಮೂಲಕ ಸಂಪರ್ಕ ಒದಗಿಸಿಕೊಡಬೇಕಾಗಿದೆ. ಈ ಹಿಂದಿನ ಸಭೆಯಲ್ಲಿಯೂ ಸೂಚನೆ ನೀಡಲಾಯಿತು, ಆದರೆ ಯಾವುದೇ ಕೆಲಸ ಮಾಡಿಲ್ಲವೆಂದರು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವ ಇಂಡಸ್ಟ್ರಿಗಳಿಗೆ ಬೇಕಾಗಿರುವ ನೀರಿನ ಪ್ರಮಾಣ ಬಳಕೆ ಅಂದಾಜು ತಯಾರಿಸಿ ನೀರು ಒದಗಿಸಿಕೊಡಿ. ದೇವಸಗೂರು ಇಂಡಸ್ಟ್ರಿಗಳಿಗೆ ನೀರಿಲ್ಲ. ಸಣ್ಣ ಇಂಡಸ್ಟ್ರಿಗಳು ಟ್ಯಾಂಕರ್ಗಳ ಮೂಲಕ ನೀರು ಪಡೆದು ಕೆಲಸ ಮಾಡುತ್ತಿದ್ದಾರೆ. ನಗರಸಭೆಯಿಂದಲೇ ಟ್ಯಾಂಕರ್ ಮೂಲಕ ನೀರು ಒದಗಿಸಿದರೆ ನಗರಸಭೆಗೆ ತೆರಿಗೆ ಬರುತ್ತದೆ. ಜೊತೆಗೆ ಇಂಡಸ್ಟ್ರಿಗಳಿಗೆ ಪೈಪ್ಲೈನ್ ಸಂಪರ್ಕ ಒದಗಿಸಿಕೊಡುವ ಕೆಲಸ ಮಾಡಿ ಎಂದರು. ಗ್ರೋತ್ ಸೆಂಟರ್ಗೆ ನೀರಿನ ಸಮಸ್ಯೆ ಇದ್ದು ಹೊಸ ಪೈಪ್ಲೈನ್ ಅಳವಡಿಸಿ ನೀರು ಒದಗಿಸಿಕೊಡಿ ಎಂದು ತಿಳಿಸಿದರು. ನಗರದ ಇಂಡಸ್ಟ್ರಿ ಏರಿಯಾದಲ್ಲಿ ಹತ್ತಿ ಸೇರಿದಂತೆ ತ್ಯಾಜ್ಯ ರಸ್ತೆ ಬದಿಯಲ್ಲಿ ಸುರಿಯುತ್ತಿದ್ದು ಇದರಿಂದ ಸಮಸ್ಯೆಯಾಗುತ್ತಿದೆ. ನಿರ್ವಹಣೆಗೆ ಕೆಐಎಡಿಬಿಯಿಂದ ಇಂಡಸ್ಟ್ರಿಗಳಿಗೆ ನೋಟಿಸ್ ಜಾರಿ ಮಾಡಿ ನಂತರ ತ್ಯಾಜ್ಯ ನಿರ್ವಹಣೆಗೆ ದಂಡದ ಮೂಲಕ ಇಂಡಸ್ಟ್ರಿಗಳಿಗೆ ನಿರ್ವಹಣೆ ಮಾಡಲು ತಿಳಿಸಿ. ಜೊತೆಗೆ ಕೆಐಎಡಿಬಿಯಿಂದ ನಿರ್ವಹಣೆ ಮಾಡಲು ಎಲ್ಲರಿಗೂ ಒಂದೇ ಸಮಾನ ದಂಡ ಹಾಕಿ ನಿರ್ವಹಣೆ ಮಾಡಲು ತಿಳಿಸಿದರು. ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ರಸ್ತೆ ದುರಸ್ತಿ ನಿರ್ವಹಣೆ ಮಾಡುವುದರ ಜೊತೆಗೆ ರಸ್ತೆಯಲ್ಲಿ ನೀರು ನಿಲ್ಲದಂತೆ ಮಾಡಿದರೆ ರಸ್ತೆ ಬಾಳಿಕೆಗೆ ಬರುತ್ತದೆ. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಗುರುಸಿದ್ದಯ್ಯ ಹಿರೇಮಠ್, ಕೆಐಎಡಿಬಿ ಇಲಾಖೆ ಅಧಿಕಾರಿಗಳು ಹಾಗೂ ಕಾಟನ್ ಮಿಲ್ಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ವಿ ಲಕ್ಷ್ಮೀರೆಡ್ಡಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಗಸ್ಟ್ 28ರಿಂದ 3 ದಿನ ಪಾರಂಪರಿಕ ವೈದ್ಯರಿಗೆ ತರಬೇತಿ ಶಿಬಿರ ಆಯೋಜನೆ. ಸೆಪ್ಟೆಂಬರ್ 1ರಿಂದ 3 ದಿನ ತುಮಕೂರಿನಲ್ಲಿ 8ನೇ ರಾಜ್ಯ ಮಟ್ಟದ ವಿದ್ಯಾರ್ಥಿ ಸಮ್ಮೇಳನ ಅಯ್ಯಳಪ್ಪ. ಸ್ಥಳೀಯ ಸಂಸ್ಥೆಗಳಲ್ಲಿ ಮಸಣ ಕಾರ್ಮಿಕರ ನೇಮಕಕ್ಕೆ ಆಗ್ರಹಿಸಿ ಡಿಸಿ ಕಚೇರಿ ಮುಂದೆ ಕಾರ್ಮಿಕರ ಪ್ರತಿಭಟನೆ. ಲಿಂಗಾಯತ ಬೇಡ ಜಂಗಮರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಿದ ತಹಸೀಲ್ದಾರ್ ವಿರುದ್ಧ ಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿ ಒತ್ತಾಯ. ಮಡಿವಾಳ ಮಾಚಿದೇವ ಸಮಾಜದಿಂದ ಧಾರ್ಮಿಕ ಚಿಂತನೆ ವಿಶೇಷ ಉಪನ್ಯಾಸ. ದೇವರ ಧ್ಯಾನದಿಂದ ಪಾವನರಾಗಲು ಸಾಧ್ಯ, ಶ್ರೀ ದತ್ತ ಮಹಾದೇವ ಗುರುಗಳು. ಮತ್ತು ಕೈಗಾರಿಕಾ ಪ್ರದೇಶಕ್ಕೆ ನೀರು ಒದಗಿಸಲು ರಾಜ್ಯ ಹೆದ್ದಾರಿ ಹತ್ತಿರದ ಮುಖ್ಯ ಪೈಪ್ಲೈನ್ಗೆ ಸಂಪರ್ಕ ಒದಗಿಸಲು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಸೂಚನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಯತ್ನಿಸಿದವರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ವಿಸಿಟ್ KTB ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ
ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season with luxury rooms, faculty, fully centralized AC halls, wide parking areas facilities. Visit Shekhar Nagar, IB Road, Raichur. Adhoni Mahavir Enclave, Raichur. Mahabaleshwara ಚೌಕ ಹತ್ತಿರ, ಬೆಟ್ಟದೂರು ಆಸ್ಪತ್ರೆ ಹಿಂದುಗಡೆ, ಕುಂಬಾರ ಓಣಿ, ರಾಯಚೂರು.